ನಮಗೆ ಇವತ್ತು ದೇವರು ಅಂತಂದ್ರೆ ಯಾರು ಅಂದ್ರೆ ರೈತ. ಇವತ್ತಿನ ದಿವಸ ಆ ರೈತ ಆತ್ಮಹತ್ಯೆ ಮಾಡಿಕೊಳ್ಳುವಂತ ಪರಿಸ್ಥಿತಿ ಬಂದಿದೆ. ಇವತ್ತಿನ ದಿವಸರಿಗೆ ಎಷ್ಟು ಬೆಳೆ ಹಾನಿ ಆಗಿದೆ, ಆ ಬೆಳೆ ಹಾನಿ ಒಂದು ಹಣವನ್ನು ನೀಡುವಂತ ಇವತ್ತಿನ ದಿವಸ ಪ್ರಯತ್ನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೊಡಬೇಕು ಅಂತ ಇವತ್ತಿನ ದಿವಸ ಏನು ಹೋರಾಟ ಮಾಡ್ತಾ ಇದ್ದಾರೆ. ಆ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ ನಮ್ಮ ವಕೀಲರ ಸಂಘ ಇವತ್ತು ಸಂಪೂರ್ಣವಾಗಿ ಬೆಂಬಲವನ್ನು ನೀಡ್ತಾ ಇದೆ ಅಂತ ಹೇಳ್ತಾರೆ. ಪ್ರತಿ ಎಕರೆಗೆ 30,000 ರೂಪಾಯಿ ಅಂತ ರೈತರಿಗೆ ಘೋಷಣೆ ಮಾಡಬೇಕು. ಸರ್ಕಾರ ಹೆಲಿಕಾಪ್ಟರ್ ಮುಖಾಂತರ ಬಂದು ಇನ್ಸ್ಪೆಕ್ಷನ್ ಮಾಡಿದ್ರೆ ಅದು ಇನ್ಸ್ಪೆಕ್ಷನ್ ಆಗಲ್ಲ. ಫಾಸ್ಟ್ ಯಾವ ಉದ್ಯೋಗಗಳಿಗೆ ಅವ್ರವ್ರಿಗೆ ಏನದ ಇನ್ಸ್ಪೆಕ್ಷನ್ ಮಾಡಿದಾಗ ಮಾತ್ರ ಈ ರೈತರಿಗೆ ಪರಿಹಾರ ಸಿಗಕ್ಕೆ ಇದು ಆಗ್ತದೆ. ಪ್ರತಿ ಎಕರೆಗೆ 30,000 ರೂಪಾಯಿ ಅಂತ ಸಿದ್ದರಾಮಯ್ಯನವರು, ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಘೋಷಣೆ ಮಾಡಬೇಕು. ಇಲ್ಲಾಂದ್ರೆ ಉಗ್ರ ಹೋರಾಟ ನ್ಯಾಯವಾದಿಗಳ ಮುಖಾಂತರ ರೈತರಿಗೆ ಉಗ್ರ ಹೋರಾಟವನ್ನು ಮಾಡಬೇಕಾಗ್ತದೆ ಅಂತ ಹೇಳಿ ನಾವು ನ್ಯಾಯವಾದಿಗಳ ಸಂಘದಿಂದ ಸೈಡ್ ಕೊಡಿ ಸರ್ ಅವರಿಗೆ. ದಯವಿಟ್ಟು ಎಲ್ಲ ವಕೀಲ ಬಂಧುಗಳು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಮಾನ್ಯ ಶ್ರೀ ನರೇಂದ್ರ ಮೋದಿ ಮಾನ್ಯ ಗೌರವಾನ್ವಿತ ಪ್ರಧಾನಮಂತ್ರಿಗಳಿಗೆ ತಮ್ಮ ಮನವಿ ಮಂಡಿಸಿ ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಸಲ್ಲಿಸಲಿಕ್ಕೆ ಆಗಮಿಸಿದರೆ ನಾನು ಮಾನ್ಯ ಜಿಲ್ಲಾಧಿಕಾರಿ ಕಚೇರಿಯ ಸಹಾಯಕ ನಿರ್ದೇಶಕರಾಗಿದ್ದು ಇಂದು ಮಾನ್ಯ ಜಿಲ್ಲಾಧಿಕಾರಿಗಳ ಪರವಾಗಿ ತಮ್ಮ ಮನವಿ ಪತ್ರವನ್ನು ಸ್ವೀಕರಿಸಿ ಕಾನೂನು ರೀತಿಯಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳಿಗೆ ತಮ್ಮ ಮನವಿ ಪತ್ರವನ್ನು ರವಾನಿಸುತ್ತಾರೆ.